ಮಸಾಲಾ ಮಜ್ಜಿಗೆ ಕುಡಿಯೋದ್ರಲ್ಲಿರೋ ಮಜಾ ಮಾತ್ರ ಸೂಪರ್. ಮಾನಸಿಕ ಗೊಂದಲಗಳು, ನಿಮ್ಮ ಮಾನಸಿಕ ತೊಳಲಾಟಗಳು, ನಿಮ್ಮ ಮಾನಸಿಕ ನೋವುಗಳನ್ನೆಲ್ಲ ತಲೆಯಿಂದ ಎತ್ತಿ ಈಚೆ ಬಿಸಾಕಿ ಪ್ರಕೃತಿಯನ್ನ ಸವಿರಿ, ಆರಾಧಿಸಿ, ಹಾಗೆ ಪ್ರಕೃತಿಯನ್ನ ಉಳಿಸಿ ಅಂತ. ಸೊ ಇಲ್ಲೊಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಬ್ರು ಇದ್ದೇ ಇರ್ತಾರೆ, ನೀವು ಕೇಳ್ತಿದ್ರೆ ಹೋಗಿತಾರೆ ಮುಖದ ಮೇಲೆ. ಸ್ನೇಹಿತರೆ ನೋಡಿ, ಒಂದು ದೊಡ್ಡ ಬಂಡೆ, ಆ ಬಂಡೆಯ ಒಂದು ಗವಿಯಲ್ಲಿರುವಂತಹ ಒಂದು ದೇವಸ್ಥಾನ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಮಿಸ್ಟರ್ ಎಸ್ ಕೆ ಫ್ರಮ್ ಎಸ್ ಕೆ ಟಿವಿ ಕನ್ನಡ. ಸ್ನೇಹಿತರೆ, ಇವತ್ತೊಂದು ವಿಶೇಷವಾದಂತಹ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವ್ದು ಗೊತ್ತಾ? ಚುಂಚಿ ಫಾಲ್ಸ್. ಬನ್ನಿ, ಚುಂಚಿ ಫಾಲ್ಸ್ ಹೋಗೋದು ಹೇಗೆ, ಅಲ್ಲಿನ ಒಂದು ವಿಶೇಷತೆಗಳೇನು, ಅಲ್ಲಿ ನೀರು ಹೇಗೆ ಬರುತ್ತೆ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ಈ ಒಂದು ವಿಡಿಯೋದಲ್ಲಿ. ಈ ಒಂದು ಚುಂಚಿ ಫಾಲ್ಸ್ ಬೆಂಗಳೂರಿಂದ 89 ಕಿಲೋಮೀಟರ್, ಕನಕಪುರದಿಂದ 28 ಕಿಲೋಮೀಟರ್, ಮೈಸೂರಿಂದ 102 ಕಿಲೋಮೀಟರ್ ಹಾಗೂ ನಮ್ಮ ಆನೇಕಲ್ಲಿಂದ 69 ಕಿಲೋಮೀಟರ್ ಆಗುತ್ತೆ. ಸ್ನೇಹಿತರೆ ನೋಡಿ, ಚುಂಚಿ ಫಾಲ್ಸ್ಗೆ ಹೋಗೋ ದಾರಿಯಲ್ಲಿ ದೊಡ್ಡ ಹಾಲಹಳ್ಳಿಯಲ್ಲಿ ಒಂದು ವಿಚಿತ್ರವಾಗಿ ಒಂದು ವಿಭಿನ್ನವಾದಂತಹ ಒಂದು ದೇವಸ್ಥಾನ ನಮ್ಗೆ ಕಾಣುತ್ತೋ. ನೋಡ್ತಾ ಇದ್ದೀರಾ, ಇದು ಶಿವಾಲಯ ಅಂತೇಳಿ ಇಲ್ಲಿ ನಮ್ಮ ನಂದಿಯನ್ನ ಕುಳಿಸಿದ್ದಾರೆ. ಇದೊಂದು ಪುಟ್ಟ ಗುಹೆ ತರ ಇರುವಂತ ಒಂದು ಪುಟ್ಟ ದೇವಾಲಯ. ಬನ್ನಿ, ಇದನ್ನು ಸಹ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಪುಟ್ಟ ಒಂದು ಆಲಯ, ಒಂದು ಶಿಥಿಲ ವ್ಯವಸ್ಥೆಯಲ್ಲಿ ಇದೆ, ಬಟ್ ಅದರಲ್ಲಿ ಪೂಜಾ ಕಾರ್ಯಗಳು ನೆರವೇರ್ತಾ ಇದೆ. ಸ್ನೇಹಿತರೆ ನೋಡಿ, ಒಂದು ದೊಡ್ಡ ಬಂಡೆ, ಆ ಬಂಡೆಯ ಒಂದು ಗವಿಯಲ್ಲಿರುವಂತಹ ಒಂದು ದೇವಸ್ಥಾನ. ನೋಡಿ, ಬಂಡೆ ಕಾಣ್ತಾ ಇದೆ. ಪುಟ್ಟ ಒಂದು ವೀರಭದ್ರ ಸ್ವಾಮಿಯ ಒಂದು ದೇವಾಲಯ. ಇದರ ಹತ್ರ ಎಲ್ಲೂ ಶಿವಾಲಯ ಇರುತ್ತೆ. ಶಿವಾಲಯ ಇದ್ ಕಡೆ ನಮ್ಮ ವೀರಭದ್ರ ಸ್ವಾಮಿ ಇರ್ತಾರೆ. ನೋಡಿ, ವೀರಭದ್ರ ಸ್ವಾಮಿಯ ಒಂದು ದೇವಾಲಯ. ಸೊ ಇದು ಚುಂಚಿ ಫಾಲ್ಸ್ಗೆ ಹೋಗುವಂತಹ ದಾರಿಯಲ್ಲಿ ದೊಡ್ಡ ಹಾಲಹಳ್ಳಿ ಎಂಬ ಗ್ರಾಮದಲ್ಲಿ ಬರುವಂತಹ ಒಂದು ದೇವಾಲಯ. ಬಂಡೆಯ ಗವಿ ಒಳಗಡೆ ಶ್ರೀ ವೀರಭದ್ರ ಸ್ವಾಮಿ ನೆಲೆಸಿರುವಂತಹ ಒಂದು ಪುಟ್ಟ ಸುಂದರ ಸೊಗಸಾದಂತಹ ಒಂದು ದೇವಾಲಯ. ಇದು ಒಂದು ಪುರಾತನವಾದಂತಹ ದೇವಾಲಯ. ಇದು ಶ್ರೀ ವೀರಭದ್ರ ಸ್ವಾಮಿಯ ಒಂದು ದೇವಾಲಯ. ಬಂಡೆಯಲ್ಲಿ ಒಂದು ಚಿಕ್ಕ ಗುಹೆ ತರ ತೊರಕೆ, ಆ ತೊರಕೆಯಲ್ಲಿ ವೀರಭದ್ರ ಸ್ವಾಮಿಯ ಒಂದು ವಿಗ್ರಹ ಇದೆ. ತುಂಬಾ ಹಳೆಯ ಪುರಾತನವಾದಂತಹ ದೇವಾಲಯ. ಇದು ಚುಂಚಿ ಫಾಲ್ಸ್ಗೆ ಹೋಗುವಂತಹ ದಾರಿಯಲ್ಲಿ ದೊಡ್ಡ ಹಾಲಹಟ್ಟಿ ಎಂಬ ಗ್ರಾಮದಲ್ಲಿ ಇರುವಂತಹ ಒಂದು ಪುಟ್ಟ ದೇವಾಲಯ. ಅದ್ಭುತವಾದಂತಹ ಸುಂದರವಾದಂತಹ ಅಪರೂಪದ ದೇವಾಲಯ. ಸ್ನೇಹಿತರೆ, ನೀವೇನಾದ್ರೂ ಈ ಒಂದು ದಾರಿಯಲ್ಲಿ ಬಂದಾಗ ಇಲ್ಲಿ ಗಾಡಿಯನ್ನು ನಿಲ್ಲಿಸಿ ವೀರಭದ್ರನಿಗೆ ಕೈ ಮುಗಿದು ಹೋಗಿ, ನಿಮ್ಮ ಕಾರ್ಯಗಳು ಖಂಡಿತ ಯಶಸ್ವಿಯಾಗುತ್ತೆ. ಯಾಕಂದ್ರೆ ವೀರಭದ್ರ ಅಂದ್ರೆ ಯಶಸ್ವಿ ಎಂಬ ಅರ್ಥ ಸಿಗುತ್ತೆ. ನೋಡಿ ಸ್ನೇಹಿತರೆ, ಇದು 1974ರಲ್ಲಿ ರೀಬಿಲ್ಡ್ ಆಗಿರುವಂತಹ ದೇವಸ್ಥಾನ. ಗರ್ಭಗುಡಿಯಲ್ಲಿ ವೀರಭದ್ರ ಸ್ವಾಮಿಯ ವಿಗ್ರಹ ಇದೆ. ಅದರ ಮೇಲೆ ಈ ರೀತಿ ಒಂದು ದೇವಾಲಯನ ಕಟ್ಟಿದ್ದಾರೆ 1974ರಲ್ಲಿ. ನೋಡಿ, ಸೊ ನೀವು ವೀರಭದ್ರ ಸ್ವಾಮಿಯ ಭಕ್ತರಾಗಿದ್ರೆ ಜೈ ವೀರಭದ್ರೇಶ್ವರ ಅಂತೇಳಿ ಕಮೆಂಟ್ ಹಾಕಿ. ಈ ರೋಡಲ್ಲಿ ನಾವು ಹೋಗ್ಬೇಕಾದ್ರೆ ನಮಗೆ ಎಂತಹ ಅದ್ಭುತ ದೃಶ್ಯ ಸಿಗುತ್ತೆ ಅಂದರೆ, ಬೆಟ್ಟ ಗುಟ್ಟಗಳ ತಪ್ಪಲಿನ ಸಾಲು ನೋಡ್ತಾ ಇದ್ರೇನೆ ಆ ಕಣ್ಣಿಗೆ ಮುದವನ್ನು ನೀಡುತ್ತೆ. ನೋಡಿ, ನೀವು ಸಹ ನೋಡಿ, ಇಲ್ಲಿ ಶಿವಶರಣೆ ಮದ್ದಮ್ಮನವರ ಪುಣ್ಯಕ್ಷೇತ್ರ ಅಂತ ಇರುತ್ತೆ. ಇಲ್ಲಿ ನಾವು ಲೆಫ್ಟ್ಗೆ ತಗೋಬೇಕು. ಇಲ್ಲಿ ಬೋರ್ಡು ಸಹ ಇದೆ. ಸ್ಟ್ರೈಟ್ ಹೋದ್ರೆ ಸಂಗಮ ಹೋಗ್ತೀವಿ. ಇಲ್ಲಿ ಲೆಫ್ಟ್ ತಗೊಂಡು ಒಂದು 5 ಕಿಲೋಮೀಟರ್ ಹೋದ್ರೆ ನಾವು ಚುಂಚಿ ಫಾಲ್ಸ್ಗೆ ಹೋಗ್ತೀವಿ. ಸೊ ಚುಂಚಿ ಫಾಲ್ಸ್ ಈಗ ನಮ್ಗೆ ಒಂದು 5 ಕಿಲೋಮೀಟರ್ ಹೋದ್ರೆ ಚುಂಚಿ ಫಾಲ್ಸ್ ಸಿಗುತ್ತೆ. ಸ್ನೇಹಿತರೆ, ಇನ್ನೊಂದು 3 ಕಿಲೋಮೀಟರ್ ನಮಗೆ ಚುಂಚಿ ಫಾಲ್ಸ್ ಸಿಗುತ್ತೆ. ಸೊ ಒಂದು ವ್ಯೂ ನೋಡಿ, ಬೆಟ್ಟ ಗುಡ್ಡಗಳು ಯಾವ ರೀತಿ ಇದೆ ಅಂತೇಳಿ ತುಂಬಾ ಅದ್ಭುತವಾದಂತಹ ಒಂದು ದೃಶ್ಯ ನಾವು ನೋಡ್ಬೋದು. ಬೆಂಗಳೂರಲ್ಲಿ ಕುತ್ಕೊಂಡು ಏನ್ರಿ ಮಾಡ್ತೀರಾ, ಬನ್ರಿ ಹಿಂಗ್ ಸುತ್ತಿ ಸ್ವಲ್ಪ ಜಗತ್ತನ್ನು ನೋಡ್ರಿ. ಎಂತೆಂತ ಅದ್ಭುತವಾದಂತ ಪ್ಲೇಸ್ ಇಲ್ಲಿದೆ. ಇನ್ನು 1 ಕಿಲೋಮೀಟರ್ ಚುಂಚಿ ಫಾಲ್ಸ್ ಸಿಗುತ್ತೆ. ಹೋಗ್ತಾ ಇದೀವಿ, ಬನ್ನಿ. ಈಗ ನಲ್ಲಹಳ್ಳಿ ಹೋಗ್ತಾ ಇದೀವಿ. ನಲ್ಲಹಳ್ಳಿಯಲ್ಲಿ ಸಿಕ್ಕಾಪಟ್ಟೆ ಹಳ್ಳಿಗಳು ದೊಡ್ಡಗಳು ಜಾಸ್ತಿ ಬರ್ತವೆ ಈ ಕಡೆ. ಇದೆಲ್ಲ ಕನಕಪುರ ತಾಲೂಕು ಅಲ್ವಾ ಸರ್? ಓಕೆ. ನೋಡಿ, ಇಲ್ಲಾಟವ್ರೆ ಚುಂಚಿ ಫಾಲ್ಸ್. ಸ್ನೇಹಿತರೆ, ಇನ್ನೊಂದು 1 ಕಿಲೋಮೀಟರ್ ನಮಗೆ ಸಿಗೋಗ್ಬಿಡುತ್ತೆ, 500 ಮೀಟ್ರು. ಸೊ ಲಾಸ್ಟಾಗಿ ಈ ಥರ ಮಣ್ ರೋಡ್ ಬರುತ್ತೆ. ಮೈನ್ ರೋಡ್ ಥರ ಇಲ್ಲ, ಇದು ಮಣ್ ರೋಡ್, ಹಳ್ಳಿ ಮೇಲೆ ಬಂದು ಮಣ್ ರೋಡ್ ಥರ ಇದೆ. ಮುಂದೆ ಹೆಂಗಿದೆ ತೋರಿಸ್ತೀವಿ ಬನ್ನಿ. ನೀವು ಫೇಮಸ್ ಮಾಡ್ತಿರಲ್ಲ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲೆಲ್ಲ. ನೋಡಿ, ಮಣ್ಣಿನ ರೋಡು, ಸುತ್ತಮುತ್ತ ಕಾಡು ಪ್ರದೇಶ ಥರ ಕಾಣಿಸ್ತದೆ. ಎಲ್ಲ ಜಾಲಿ ಮರಗಳು. ನಮ್ಮ ಕಡೆ ಜಾಲಿ ಮರ ಅಂತಾರೆ, ನಿಮ್ಮ ಕಡೆ ಯಾವ ಮರ ಅಂತಾರ ಗೊತ್ತಿಲ್ಲ. ಒಂಥರ ಜನನಿಬಿಡ ಪ್ರದೇಶಗಳು. ನೋಡ್ಕೊಳ್ಳಿ. ಫಸ್ಟ್ ಟೈಮ್ ಬರೋರು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಹಂಗಾಗಿ ಒಂದು ರೋಡನ್ನು ಸಹ ನಾನು ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋ. ಆ ಕಡೆ ಇರಬೇಕು ಸರ್, ಆ ಕಡೆ ಬನ್ನಿ, ಪ್ಯಾಕೆಟ್ ತೊಗೊಂಡು ಬಿಡೋಣ. ಸ್ನೇಹಿತರೆ ನೋಡಿ, ಚುಂಚಿ ಫಾಲ್ಸ್ಗೆ ಬಂದು ನಿಲ್ಸಿದ್ದೀವಿ ಪಾರ್ಕಿಂಗ್ ಹತ್ರ. ಇಲ್ಲಿ ಪಾರ್ಕಿಂಗ್ಗೆ ನಾವು 10 ರೂಪಾಯಿನ ಕೊಡಬೇಕು.
ಪಾರ್ಕಿಂಗ್ 10 ರೂಪಾಯಿ ಕೊಟ್ಬಿಟ್ಟು ಮುಂದೆ ಹಾಗೆ ನಡ್ಕೊಂಡು ಹೋಗ್ಬೇಕು. 500 ಮೀಟರ್ ಆಗುತ್ತಂತೆ, ಬನ್ನಿ ಹಾಗೆ ಹೋಗೋಣ. ನೋಡಿ, ಪಾರ್ಕಿಂಗ್ಗೆ 10 ರೂಪಾಯಿ, 2 ವೀಲರ್ ಪಾರ್ಕಿಂಗು, 4 ವೀಲರ್ 20. ಅಪಾಯಕಾರಿ ಪ್ರದೇಶ ಅಂತ ಹಾಕಿದ್ದಾರೆ. ಫಾಲ್ಸ್ಗೆ ಇಲ್ಲಿ 2 ರೂಟ್ ಇದೆ, ಲೆಫ್ಟ್ಗೆ ಮತ್ತೆ ರೈಟ್ಗೆ. ನಾವು ಒಂದ್ಸರಿ ರೈಟ್ಗೆ ಹೋಗೋಣ ಬನ್ನಿ ಸ್ನೇಹಿತರೆ. ನೋಡಿ, ಇಲ್ಲಿ ಬಂಡೆ ಮೇಲೆ ಬರ್ತಿದ್ದಾರೆ ಫಾಲ್ಸ್ಗೆ ಹೋಗೋ ರೂಟ್ ಅಂತೇಳಿ. ಸೊ ನಾವು ಹಿಂಗೆ ಬರ್ತಾ ನಾವು ರೈಟ್ಗೆ ಹೋಗ್ಬೇಕು ಫಾಲ್ಸು. ನಮ್ಗೆ ಸೌಂಡ್ ಲೆಫ್ಟ್ಗೆ ಹೋದ್ರೆ ಫುಲ್ ಸೌಂಡ್ ಬರುತ್ತೆ ಫಾಲ್ಸು, ಬಟ್ ಹಿಂಗೆ ರೈಟ್ಗೆ ಹೋಗಿ ಹೋಗ್ಬೇಕು. ಮುಂದೆ ಹಾಗೆ ಹೋಗೋಣ ಬನ್ನಿ, ತೋರಿಸ್ತೀನಿ. ಸೊ ನಮ್ಮ ಸರ್ ಫುಲ್ ಝೂಮಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಹಾಯ್ ಹೇಳಿ ಸರ್ ನಮ್ಮ ವ್ಯೂವರ್ಸ್ಗೆ. ಚಂದ್ರಕಾಂತ್ ಸಾರು, ನೀವು ನನ್ನ ವೀಡಿಯೋಗಳಲ್ಲಿ ತುಂಬ ವೀಡಿಯೋಗಳಲ್ಲಿ ನೋಡಿರ್ತೀರಾ. ಸೊ ತುಂಬ ಟೂರಿಸ್ಟ್ ಬಂದಿದ್ದಾರೆ ಇಲ್ಲಿ, ಅವ್ರ ಜೊತೆ ನಾವು ಒಬ್ಬರು. ಸರ್, ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತನ್ನು ಹೇಳಿ ಸರ್. ಫ್ರೆಂಡ್ಸ್, ಇವತ್ತು ಕನಕಪುರ ತಾಲೂಕಿನಲ್ಲಿ ಇರತಕ್ಕಂತಹ ಚುಂಚಿ ಜಲಪಾತಕ್ಕೆ ನಮ್ಮ ಗೆಳೆಯರೊಡನೆ ಬರ್ತಾ ಇದ್ದೀನಿ. ನಮ್ಮ ಆನೆಕಲ್ನಲ್ಲಿ ಇರತಕ್ಕಂತಹ ಮುತ್ಯಾಲು ಮಡುವು ಯಾವ ರೀತಿ ಫೇಮಸ್ ಆಗಿದೆಯೋ ಅದೇ ರೀತಿ ಕನಕಪುರದ ಬಳಿ ಇರತಕ್ಕಂತಹ ಈ ಒಂದು ಚುಂಚಿ ಜಲಪಾತ ನನಗೂ ಸಹ ಹೊಸದು. ಮೊಟ್ಟ ಮೊದಲ ಬಾರಿಗೆ ಬರ್ತಾ ಇದ್ದೀನಿ. ಬನ್ನಿ, ಇದರ ಒಂದು ಪ್ರಕೃತಿಯ ಸವಿಯನ್ನು ಸವಿಯೋಣ, ಹಾಗೂ ನೀವು ಬಂದು ಸವಿಯಿರಿ. ಈ ಒಂದು ಜಲಪಾತವನ್ನ ನೋಡಿ ಆನಂದಿಸಿ, ಪ್ರಕೃತಿಯನ್ನು ಉಳಿಸಿ ಬೆಳೆಸಿ ಹಾಗೂ ಅರಣ್ಯವನ್ನು ರಕ್ಷಿಸಿ. ಸೂಪರ್ ಸರ್, ಸೂಪರ್. ಬನ್ನಿ ಸ್ನೇಹಿತರೆ, ಹೋಗಿ ನಾವು ಫಾಲ್ಸ್ ಹತ್ರ ಹೋಗಿ ಫಾಲ್ಸ್ ಅನ್ನ ಫುಲ್ ನೋಡೋಣ. ಇಲ್ಲಿಗೆ ಸೌಂಡ್ ನಮ್ಗೆ ಕೇಳಿಸ್ತಾ ಇದೆ, ನೀರು ಮೇಲಿಂದ ದುಮ್ಮಿಕ್ತಾ ಇರುವಂತ ಸೌಂಡ್ಸ್. ಬನ್ನಿ ಹತ್ರ ಹೋಗೋಣ. ಯಾರೋ ಮಾರ್ಕು ಕಲ್ಲುಗಳೇ ನಮ್ಗೆ ಯಾರೋ ಮಾರ್ಕು. ಆಮೇಲೆ ಇಲ್ಲಿ ದಾರಿ ನಮ್ಗೆ ಕಲ್ಲುಗಳ ಮೇಲೆ ವೈಟ್ ಕಲರ್ ಪೇಂಟ್ ಅಲ್ಲಿ ಬರ್ದಿದ್ದಾರೆ ಯಾವ ರೀತಿ ಹೋಗ್ಬೇಕಂತ ಹೇಳಿ. ಬಂದ್ರೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ ಸರ್, ಇಲ್ಲಿಂದ ಒಂದು ಅಲ್ಲೇ ವಿಡಿಯೋ ಮಾಡ್ಕೊಳ್ಳಿ. ಅಲ್ಲಿ ಸ್ನೇಹಿತರೆ ನೋಡಿ, ತೋರಿಸ್ತೀನಿ ನೋಡಿ, ಏರಿಯಲ್ ವ್ಯೂ ಅಂತೆ ನಮ್ಮ ಸರ್ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಂದ ನೀರು ಬರ್ತಾ ಇದೆ. ಇದು ಬೇಸಿಗೆ ಆಗಿರೋದ್ರಿಂದ ಕಡಿಮೆ ನೀರು ಬರ್ತಾ ಇದೆ. ಹತ್ರ ಹೋದ್ರೆ ನಮ್ಗೆ ಪೂರ್ತಿ ಗೊತ್ತಾಗುತ್ತೆ. ಧುಮ್ಮಿಕ್ಕಿ ಹರಿಯುವ ಜಲಪಾತ, ಪ್ರಕೃತಿಯ ಸೊಬಗನ್ನು ಸವಿಯುವ ಜಲಪಾತ, ಕನಕಪುರದ ಬಳಿ ಇರತಕ್ಕಂಥ ಜಲಪಾತ. ಬನ್ನಿರಿ, ನಾವಿಂದು ಸವಿಯೋಣ ಜಲಪಾತದ ಸೊಬಗ. ಇಲ್ಲಿ ಬಂದ ತಕ್ಷಣ ನಮ್ಗೆ ಇನ್ನೇನು 200 ಮೀಟರ್ ಚುಂಚಿ ಜಲಪಾತ ಕಾಣಿಸುತ್ತೆ. ಇಲ್ಲಿ ನಮ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರು, ಹೋಗಿ ಬಂಡೆ ಮೇಲೆ ನಿಂತ್ಕೊಂಡು ನೋಡಿ, ಕೆಳಗಡೆ ಎಳಿಬೇಡಿ. ಮೊನ್ನೆ ಇಬ್ರು ಸತ್ತಿದ್ದಾರೆ ಅಂತ ಹೇಳಿದ್ದಾರೆ. ನಿಮ್ಮ ಸೇಫ್ಟಿಗೆ ಯಾವ್ದಕ್ಕೂ ನೀವು ದೂರ ನಿಂತ್ಕೊಂಡು ನೋಡಿದ್ರೆ ತುಂಬಾ ಒಳ್ಳೆಯದು. ನೋಡಿ, ಈಗ ತೋರಿಸ್ತೀನಿ ಫಾಲ್ಸು. ನೋಡಿ, ಅಲ್ಲಿಂದ ನೀರು ಬರ್ತಾ ಇದೆ, ತುಂಬಾ ರಭಸವಾಗೇ ಬರ್ತಾ ಇದೆ. ಯಾಕಂದ್ರೆ ಸೌಂಡ್ ನಿಮ್ಗೆ ಕೇಳಿಸ್ತಾ ಇರ್ಬೋದು. ತುಂಬಾ ಹುಷಾರಾಗಿ ಬರ್ಬೇಕು. ಇಲ್ಲಿ ತುಂಬಾ ಕಿರಿದಾದಂತಹ ದಾರಿಗಳು. ಸೊ ನೋಡಿ, ಫಾಲ್ಸ್ ನಿಮ್ಗೆ ಕಾಣ್ತಾ ಇದೆಯಾ? ಮುಂದೆ ನಮ್ಮ ಚಂದ್ರಕಾಂತ್ ಸರ್ ಹೋಗ್ತಾ ಇದ್ದಾರೆ, ಅವ್ರು ಮಾತ್ರ ಕಾಣಿಸ್ತಾ ಇರ್ಬೋದು ನಿಮಗೆ. ಬನ್ನಿ ಫಾಲ್ಸ್ ಹತ್ರ ಹೋಗಿ ತೋರಿಸ್ತೀನಿ. ನೋಡಿ, ಇಲ್ಲಿಂದ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಚುಂಚಿ ಫಾಲ್ಸ್. ವ್ಯೂ ಕಾವೇರಿ ನದಿ ಹರಿತಾ ಇರುತ್ತೆ, ಹರಿಯೋದನ್ನ ಬಂದು ನೋಡ್ಕೊಳ್ಬೇಕು. ಇಲ್ಲಿ ನೀರೊಳಗೆ ಇಳ್ಳು ಆಟ ಆಡೋದಕ್ಕೆ ಬಿಡಂಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಇವರು ಜಸ್ಟ್ ನೋಡ್ಕೊಂಡು ಹೋಗ್ಬೇಕಷ್ಟೇ. ಬನ್ನಿ, ಆ ಕಡೆಯಿಂದ ಬೇರೆ ಯಾವ್ದಾದ್ರು ವ್ಯೂ ಇದೆಯೇನೋ ನೋಡೋಣ. ಈ ಸೈಡ್ ಒಂದು ಝೂಮ್ ಹಾಕ್ಕೊಡ್ತೀನಿ. ಅಲ್ಲಿ ನೀವೇನ್ ನೋಡ್ತಾ ಇದೀರಾ, ಆ ಏರಿಯಾ ಪೂರ್ತಿ ಫುಲ್ ನೀರು ಹರಿತಾ ಇರುತ್ತೆ, ಫುಲ್ ರಭಸವಾಗಿ. ಈ ಬೇಸಿಗೆ ಆಗಿರೋದ್ರಿಂದ ಒಂದು ತೊರೆ ತರ ಒಂದು ಚಿಕ್ಕದಾಗ ಮಾತ್ರ ನೀರು ಹರಿತಾ ಇದೆ. ನೋಡಿ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಅದು ತೊರೆ. ಅದನ್ನ ನೋಡ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲಿ ನೀರು ಒಳಗೆ ಇಳಿಯುವಂತಹ ಒಂದು ಅವಕಾಶ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಇನ್ನು ಮುಂದೆ ಹೋಗಿ ನೋಡೋಣ ಬನ್ನಿ ಏನಾಗುತ್ತೋ. ಆರಾಮಾಗಿ ಹಾಕಿದ್ದಾರೆ. ಇಲ್ಲಿ ಬಂಡೆ ಮೇಲೆ ಹತ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಇಲ್ಲಿ ನೋಡಿ, ಈ ಬಂಡೆ ಹೋದ್ರೆ ಹೋಗ್ಬೋದು ಸರ್. ಹುಷಾರ್ ಸರ್. ಇಲ್ಲಿ ನಾವೆಲ್ಲ ಹಳ್ಳಿ ಮಕ್ಳು, ಬನ್ನಿ ಸರ್, ಇಂಥವೆಲ್ಲ ಎಷ್ಟು ಓಡಾಡಿಲ್ಲ. ನೀವು ಹುಷಾರು. ಓಹೋ, ನೋಡಿ ಸರ್, ಸೂಪರ್ ಸರ್. ಇದು ಈ ವ್ಯೂ ನಾವು ನೋಡೇ ಇರ್ಲಿಲ್ಲ. ನೋಡಿ ಸ್ನೇಹಿತರೆ, ಇದು ಬಂಡೆ ಹತ್ರ ಆದ್ರೂ ಜಾಗ, ಬಂಡೆ ಮೇಲೆ ಹತ್ತಿರ ಸೂಪರ್ ವ್ಯೂ ಕಾಣುತ್ತೆ. ಇಲ್ಲಿ ಡ್ರೋನ್ ಕ್ಯಾಮ್ರಾ ಎತ್ತಾಕೊಂಡ್ ಬಂದಿದ್ರೆ ಒಳ್ಳೆ ವ್ಯೂ ನಿಮ್ಗೆ ತೋರಿಸಬಹುದಾಗಿತ್ತು. ಡ್ರೋನ್ ಕ್ಯಾಮ್ರಾ ಹತ್ರ ಹೋಗ್ಬೋದಾಗಿತ್ತು. ನೀರು ಒಳ್ಳೆ ಹಾಲಿನ ರೀತಿಯಲ್ಲಿ ಬೀಳ್ತಾ ಇದೆ. ಬೇಸಿಗೆಯಲ್ಲೇ ಹಿಂಗ್ ಬೀಳ್ತಾ ಇದೆ ಅಂದ್ರೆ, ಇನ್ನು ಮಳೆಗಾಲದಲ್ಲಿ ಬಂದ್ರೆ ಖಂಡಿತ ನೀವು ಸ್ವರ್ಗನೇ ನೋಡ್ತೀರಾ. ಇಲ್ಲಿ ಈ ಬಂಡೆ ಮೇಲೆ ನಿಂತ್ಕೊಂಡು ನೋಡೋದಕ್ಕೆ ತುಂಬಾ ಸಖತ್ತಾಗಿದೆ ವ್ಯೂ. ಒಂದು ಡ್ರೋನ್ ಶಾಟ್ ಎಲ್ಲ ನಾವು ನೋಡ್ಬೋದು. ಸಖತ್ತಾಗಿ ಹರಿತಾ ಇದೆ ನೀರು. ನೋಡಿ ಸರ್, ಅಲ್ಲಿ ಅಷ್ಟು ಅಲ್ಲಿ ಹೋಗ್ಬೋದಾ ಸರ್? ಬನ್ನಿ, ಅಲ್ಲಿ ಹೋಗ್ಬೋದಂತ. ಬನ್ನಿ. ಹಾಯ್ ಫ್ರೆಂಡ್ಸ್, ಇವತ್ತು ಸ್ನೇಹಿತರೆ ನೋಡಿ, ನೀವು ಹಿಂದೆ ಏನ್ ನೋಡ್ತಾ ಇದ್ದೀರಾ, ಇದೇ ಚುಂಚಿ ಫಾಲ್ಸು. ಇಲ್ಲಿ ಹತ್ರ ಬಿಡೋದಿಲ್ಲ, ಬಂಡೆ ಮೇಲೆ ನಿಂತ್ಕೊಂಡು ನೀವು ವ್ಯೂ ಮಾತ್ರ ನೋಡ್ಬೋದು. ಸೊ ಇಲ್ಲೊಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಬ್ರು ಇದ್ದೇ ಇರ್ತಾರೆ. ನೀವು ಕೇಳ್ತಿದ್ರೆ ಹೋಗಿತಾರೆ ಮುಖದ ಮೇಲೆ. ಸೊ ನೀವು ಇಲ್ಲಿ ನಿಂತ್ಕೊಂಡು ಆ ವ್ಯೂ ಅನ್ನ ನೋಡ್ಬೋದು. ನೀವು ಈ ಬೇಸಿಗೆಯಲ್ಲಿ ಬರೋದಕ್ಕಿಂತ ಮಳೆಗಾಲದಲ್ಲಿ ಬನ್ನಿ, ಅದ್ಭುತವಾಗಿರುತ್ತೆ ಈ ಒಂದು ವ್ಯೂ. ಈಗ ನೀರು ಕಡಿಮೆ ಇರೋದ್ರಿಂದ ನಮ್ಗೆ ಅಷ್ಟೊಂದು ಅದ್ಭುತ ಅಂತ ಅನಿಸ್ತಾ ಇಲ್ಲ. ಮಳೆಗಾಲದಲ್ಲಿ ಬನ್ನಿ, ತುಂಬಾ ಅದ್ಭುತವಾಗಿರುತ್ತೆ ನೀರು.
ಇದೆಲ್ಲ ಕಾವೇರಿ ನದಿನೇ ಅಲ್ವಾ ಸರ್? ಕಾವೇರಿ ನದಿ ಅಲ್ವಾ? ಫೋಟೋ ಅಂತ ತಗೊಳ್ಳಿ ಸರ್. ಸರ್ ಯಾಕಂದ್ರೆ ಸರ್ ಫ್ಯಾಮಿಲಿ ಫೋಟೋ ಅಂತ ತಗೊಳ್ಬಿಡಿ ಅವ್ರದ್ದು. ಇದೆಲ್ಲಿದೆ ಯಾವ ಪ್ಲೇಸ್ ಮಾಡ್ಬೇಕು ಸರ್? ಸ್ನೇಹಿತರೆ, ಮಳೆಗಾಲದಲ್ಲಿ ಬನ್ನಿ, ಅದ್ಭುತವಾಗಿರುತ್ತೆ ನೋಡೋದಕ್ಕೆ. ಇಲ್ಲಿ ನೀವು ಫಾಲ್ಸ್ ಹತ್ರ ಕೂಡ ಹೋಗೋಕ್ಕಾಗೋದಿಲ್ಲ, ಬೆಟ್ಟದ ಮೇಲೆ ಒಂದು ಬಂಡೆಯಿಂದ ನಿಂತ್ಕೊಂಡು ನೋಡ್ಬೋದು ಅಷ್ಟೇ. ಈಗ ಚಿಕ್ಕದಾಗಿ ಹರಿತಾ ಇದೆ, ಚಿಕ್ಕದಾಗಿ ಸ್ವಲ್ಪ ದೊಡ್ಡದಾಗಿ ಇದೆ. ಬಟ್ ಮಳೆಗಾಲದಲ್ಲಿ ಬಂದ್ರೆ ಇದು ನಿಮ್ಗೆ ನಿಜವಾಗ್ಲೂ ಕಿಕ್ ಕೊಡುತ್ತೆ. ಈಗೇನು ಅಷ್ಟೊಂದು ಕಿಕ್ ಕೊಡೋದಿಲ್ಲ ಇದು. ಬಂದ್ರೆ ಸಾಕ ನೋಡಿ, ಬಂಡೆ ಮೇಲೆ ನೀವು ನಿಂತ್ಕೊಂಡು ನೋಡಿದ್ರೆ ತುಂಬಾ ಒಳ್ಳೆ ವ್ಯೂ ಸಿಗುತ್ತೆ. ಬಟ್ ನಾವು ಬರೀ ವ್ಯೂ ನೋಡಕ್ ಬಂದವರಲ್ಲ, ನಾವು ನೀರಲ್ಲಿ ಇಳಿದ್ರೇನೆ ನಮಗೆ ಒಂಥರ, ನಾವು ನೀರು ಆನೆಗಳಿದ್ದಂಗೆ. ನೀರಲ್ಲಿ ಇಳಿದ್ರೇನೆ ನಮಗೆ ಒಂಥರ ಖುಷಿ ಕೊಡೋದು. ಬಟ್ ಇಲ್ಲಿ ಇಳಿಯಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಷ್ಟು ನೀರು ಇಲ್ಲ. ಒಂದೇ ಒಂದು ತೊರೆ ಈ ರೀತಿ ಬರ್ತಾ ಇದೆ, ಅಲ್ಲೇ ನಾವು ಹೋದ್ರೆ ಕೊಚ್ಕೊಂಡು ಹೋಗ್ಬಿಡ್ತೀವಿ, ಏನ್ ಪ್ರಯೋಜನ ಇಲ್ಲ. ಕ್ಲಿಕ್ ಮಾಡೋದಷ್ಟೇ ಅಲ್ಲ. ಸೊ ಸಂಗಮಕ್ಕೆ ಹೋಗೋಣ ಬನ್ನಿ. ಸಂಗಮದಲ್ಲಿ ಹಂಗೆ ಸ್ನಾನ ಮಾಡ್ಬೋದು, ಈಜಾಡ್ಬೋದು. ಬಿಟ್ಟರೆ ನಾಳೆ ಟ್ರೈ ಮಾಡಿ ನೋಡೋಣ. ಇದು ಮಳೆಗಾಲದಲ್ಲಿ ಬಂದ್ರೆ ಸೂಪರ್ ಆಗಿರುವಂತಹ ಒಂದು ವ್ಯೂ ಅನ್ನ ನೀವು ನೋಡ್ಬೋದು. ಇದು ಬೇಸಿಗೆ ಆಗಿರೋದ್ರಿಂದ ನೀರು ತುಂಬಾ ಕಡಿಮೆ ಇದೆ, ಒಂದು ತೊರೆ ಮಾತ್ರ ಹೋಗ್ತಾ ಇದೆ. ನನಗೇನು ಅಷ್ಟೊಂದು ಲೈಕ್ ಆಗಿಲ್ಲ, ಯಾಕಂದ್ರೆ ಈ ರೀತಿ ತೊರೆಗಳು ನಾವು ನಮ್ಮ ಇದರಲ್ಲೇ ಬೇಜಾರು ನೋಡ್ಬಿಟ್ಟಿದ್ದೀವಿ. ಸೊ ಸಿಟಿಯವ್ರು ಬಂದ್ರೆ, ಯಾವತ್ತು ನೋಡದೇ ಇದ್ದವ್ರು ಬಂದ್ರೆ ವಾವ್ ಅನ್ಬೋದು. ಬಟ್ ನಮ್ಗೆ ಇದು ವಾವ್ ಅನ್ಸಲ್ಲ, ಖಂಡಿತ ಅನ್ಸಲ್ಲ. ಬಂದ್ಬಿಟ್ಟಿದ್ದೀವಿ, ಒಂದು ಒಂದು ವಿಡಿಯೋ ನೀಟಾಗಿ ಮಾಡಿಕೊಂಡು ಹೋಗೋಣ ಬನ್ನಿ. ಮೆಮೊರೀಸ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ರೆ 10 ವರ್ಷ ಆಗಲಿ ನಮ್ಮ ಯೂಟ್ಯೂಬಲ್ಲೇ ಇರುತ್ತೆ. ಸೊ ಯಾರು ಬೇಕಾ ಯಾವಾಗ ಬೇಕಾದ್ರೆ ನೋಡ್ಬೋದು. ಸಜೆಷನ್ ಏನು ಅಂದರೆ, ನೀವು ಈ ಬೇಸಿಗೆಯಲ್ಲಿ ಬರೋಕ್ಕೆ ಹೋಗ್ಬೇಡಿ, ಮಳೆಗಾಲದಲ್ಲಿ ಬನ್ನಿ, ಸೂಪರ್ ಆಗಿರುತ್ತೆ. ನೋಡ್ಬೋದು ಅಷ್ಟೇ, ನೀರೊಳಗೆ ನಿಮ್ಗೆ ಇಳಿಯೋಕೆ ಇಲ್ಲಿ ಯಾರು ಬಿಡೋದಿಲ್ಲ. ನೀರೊಳಗೆ ಇಳಿಬೇಕು, ಈಜಾಡಬೇಕು, ಆವಾಗೇ ನಮ್ಗೆ ಖುಷಿ. ನೀರು ನೋಡ್ಕೊಂಡು ಹೋಗಕ್ಕೆ ನಾವೇನು ಪಾರಂಕೊಂಡಿಲ್ಲ, ಪಕ್ಕ ನಾಟಿ. ವಿಡಿಯೋ ಮಾಡಿದ್ರೆ ಸೌಂಡ್ ಸೂಪರ್ ಆಗಿ ಬರ್ತದೆ ಸರ್, ಒಳ್ಳೆ ಕ್ವಾಲಿಟಿ ಸೌಂಡ್. ನೋಡಿ ಸ್ನೇಹಿತರೆ, ಚುಂಚಿ ಫಾಲ್ಸ್. ಇದು ಚುಂಚಿ ಫಾಲ್ಸ್ ಅಂತ ಯಾಕೆ ಸರ್ ಕರೆಯೋದು? ಚುಂಚಿ ಫಾಲ್ಸ್ ಅಂತ ಮೋಸ್ಟ್ಲಿ ಚಿಕ್ಕ ಚಿಕ್ಕ ಹನಿಗಳಾಗಿ ಹರಿಯೋ ಫಾಲ್ಸ್ ಆಗಿರೋದ್ರಿಂದ ಚುಂಚಿ ಫಾಲ್ಸ್ ಅಂತ. ಅಥವಾ ಹಾಲಿನ ರೀತಿಯಲ್ಲಿ ಏನಾದ್ರೂ, ಹಾಲಿನ ನೊರೆ ರೀತಿಯಲ್ಲಿ ಈ ಒಂದು ನೀರುಗಳು ಹರಿಯೋದ್ರಿಂದಾಗಿ ಚಿಕ್ಕ ಚಿಕ್ಕ ಹನಿಗಳಾಗಿ ಬರೋದ್ರಿಂದಾಗಿ ಬಹುಶಃ ಇದನ್ನ ಚುಂಚಿ ಫಾಲ್ಸ್ ಅಂತ ಕರೆಯಬಹುದು. ಆದರೂ ವೀಕ್ಷಕರಿಗೆ ಬಂದಿರತಕ್ಕಂತಹ ಒಂದು ನೀರಿನಲ್ಲಿ ಕ್ಷಣಿಕ ಆದರೂ ಇವರು ಆ ನೀರನ್ನ ಸ್ಪರ್ಶ ಮಾಡ್ತಕ್ಕಂಥ ಅವಕಾಶ ಕೊಡಬೇಕಾಗಿತ್ತು. ಇದು ಈ ಬಂದಿರತಕ್ಕಂಥ ವೀಕ್ಷಕರಿಗೆ ತುಂಬಾ ಒಂದು ಬೇಸರದ ಸಂಗತಿ. ಕೇವಲ ದೃಶ್ಯಾವಳಿಗಳಲ್ಲಿ ನೋಡಿ ಆನಂದಿಸಬಹುದಾಗಿರ್ತಕ್ಕಂಥ ಏಕೈಕ ಜಲಪಾತ ಚುಂಚಿ ಜಲಪಾತ. ಇನ್ನೊಂದು 53 ಫೋಟೋ ಆಯ್ತವೆ ಇದರದೇ. ಸ್ನೇಹಿತರೆ, ಈ ರೀತಿ ಚುಂಚಿ ಫಾಲ್ಸ್ ಅಲ್ಲಿ ಸೀನರಿನ ಎಂಜಾಯ್ ಮಾಡಿಕೊಂಡು ಮಸಾಲ ಮಜ್ಜಿಗೆ ಕುಡಿಯೋದ್ರಲ್ಲಿರೋ ಮಜಾ ಮಾತ್ರ ಸೂಪರ್. ಬನ್ನಿ ನೀವು ಸೀನರಿ ಎಂಜಾಯ್ ಮಾಡಿಕೊಂಡು. ಆ ಕಲ್ಲೊಳ್ಳೆ ಬಸವಣ್ಣ ಇದ್ದಂಗೆ ಇಲ್ವಾ ಸರ್ ಅಲ್ಲಿ? ಮಜ್ಜಿಗೆ ಕುಡಿಯೋಣ. ಅಲ್ಲಿ ಟರ್ನ್ ಆಗಿದೆ, ಯೂ ಟರ್ನ್ ಮಧ್ಯೆ. ಹ್ಞೂ ಸರ್, ನೀವು ಬಸವಣ್ಣ ಅವರ ಅಭಿಮಾನಿಗಳಂತ ನನ್ಗೆ ಗೊತ್ತು, ಅದಕ್ಕೆ ನಿಮ್ಗೆ ಎಲ್ಲರೂ ಬಸವಣ್ಣನೇ ಕಾಣಿಸ್ತಾರೆ ಅನ್ನೋದು ನನ್ಗೆ ಗೊತ್ತು. ಬನ್ನಿ ಸರ್, ಸದಾಶಿವನ್ಗೆ ಅದೇ ಗಾದೆ ಮಾಡಿಲ್ವಾ ಸರ್? ಹೌದು ಸರ್, ದೇವ್ರನ್ನ ಸದಾ ನಾವು ನಿಲ್ಸ್ಕೋತಾ ಇರ್ಬೇಕು ಸರ್. ನೀವು ಇವತ್ತು ದೊಡ್ಡವ್ರಿಗೆ ಗಾದೆ ಮಾಡಿದಾರೆ ಸರ್, ಏನಂತ? ದೇಶ ಸುತ್ತಬೇಕು, ಕೋಶ ಓದಬೇಕು. ನಾವು ಕೋಶ ಅನ್ಕೋ ಓದಿಲ್ಲ, ದೇಶ ಯಾರು ಸುತ್ತಾನ ಅಂತೀರಾ? ವಿಡಿಯೋ ಮಾಡ್ಬೇಕು, ಸಬ್ಸ್ಕ್ರೈಬರ್ ಬರ್ಬೇಕು, ಚಾನಲ್ ಓಡ್ತಾ ಇರ್ಬೇಕು, ಅಷ್ಟೇ. ಸೂಪರ್ ಸರ್. ಎಲ್ಲಿತ್ತು ಸರ್ ಇಷ್ಟ ದಿನ ಇದು? ಎಲ್ಲಿತ್ತು ಇಷ್ಟ ದಿನ? ಪ್ರತಿದಿನ ಪ್ರತಿ ಸಲ ಇರುತ್ತೆ ಸರ್, ಹೊರಗೆ ಬರೋಕೆ ಟೈಮ್ ಬರ್ಬೇಕು. ಕಾಲವೇ ಪ್ರತಿಯೊಂದಕ್ಕೂ ಉತ್ತರವನ್ನ ಹೇಳ್ತಕ್ಕಂಥದ್ದು. ಸಮಯ ಬರಬೇಕು, ಸಮಯ ಕಲ್ಸಕ್ಕಂತ ಒಂದು ಪಾಠವನ್ನ ಯಾವ ಶಿಕ್ಷಕನು ಕಲ್ಸೋದು. ಹೌದು, ಈಗ ಸಮಯ ಬಂದಿದೆ, ನಾವು ಮಜ್ಜಿಗೆ ಕುಡಿಯೋದು. ಸಮಯಂ ಸರ್ವರ್ಥ ಸಾಧನಂ. ಎಲ್ಲ ಧೈರ್ಯಂ ಸರ್ವತ್ರ ಸಾಧನಂ ಅಂದ್ರೆ ನಮ್ಮ ಚಂದ್ರಕಾಂತ್ ಸರ್ ಅವರು ಸಮಯವೇ ಸರ್ವತ್ರ ಸಾಧನಂ ಅಂತವ್ರೆ.
ಸೊ ನಮ್ಗೆ ಧೈರ್ಯ ಸರ್ವತ್ರ ಸಾಧನ. ಸರ್ ನಮ್ಗೆ ಖಂಡಿತ ನಾವು ಮನೇಲಿ ಕುತ್ಕೊಂಡ್ರೆ ಫಾಲ್ಸ್ ನಮ್ ಕಣ್ ಮುಂದೆ ಬರುತ್ತಾ? ಇಲ್ಲ. ಯಾವ್ದೋ ಟಿವಿ ಸರ್ ಫೋಟೋ ಅಲ್ಲಿ ಟಿವಿಲಿ ನೋಡ್ದಂಗ ಆಗುತ್ತಾ? ಇಲ್ಲ. ಫೋಟೋ ಸಾವಿರಾರು ನೋಡ್ಬೋದು, ಸಾವಿರಾರು ಜನ ಫೋಟೋ ಬರೀತಾರೆ, ಫೋಟೋ ತೆಗಿತಾರೆ, ಬಟ್ ಫಾಲ್ಸ್ ಕ್ರಿಯೇಟ್ ಮಾಡಕ್ ಯಾರ ಕೈಲೂ ಆಗಲ್ಲ. ಓನ್ಲಿ ಒನ್ ಅಂಡ್ ಓನ್ಲಿ ನೇಚರ್. ಹೆಚ್ಚಾದ ಕಟ್ಟೆ ಆಗೋಯ್ತದು. ಇವಾಗ ಹೇಳಿ ಅದೇ ಒನ್ ಅಂಡ್ ಓನ್ಲಿ ನೇಚರ್, ಪ್ರಕೃತಿ ಉಳಿಸಿ ಅಂತ ಇದ್ರು ಸರ್. ಫೋಟೋಗಳನ್ನ ಯಾರ್ ಬೇಕಾದ್ರೂ ತೆಗಿಬಹುದು, ಯಾರ್ ಬೇಕಾದ್ರೂ ಬರಿಬಹುದು, ವಿಡಿಯೋಗಳನ್ನ ಯಾರ್ ಬೇಕಾದ್ರೂ ಮಾಡಬಹುದು. ಆದ್ರೆ ಪ್ರಕೃತಿ ಮನುಷ್ಯನಿಗೆ ನೀಡಿರ್ತಕ್ಕಂತ ಒಂದು ವರ, ಪ್ರಕೃತಿಯ ಸೊಬಗು, ಇದನ್ನ ಯಾರ ಕೈಲೂ ಕೊಡಕ್ಕೂ ಆಗಲ್ಲ. ಇದನ್ನ ನರ ಮಾನವ ತನ್ನ ಸ್ವಾರ್ಥಕ್ಕೆ ಹಾಳು ಮಾಡ್ತಾ ಇದ್ದಾನೆ ಹೊರತು ಇದನ್ನ ಸಂರಕ್ಷಣೆ ಮಾಡ್ತಾ ಇಲ್ಲ. ನಾವು ನೋಡಿ ಆ ಒಂದು ಪ್ರಕೃತಿಯನ್ನ ಸೊಬಗನ್ನ ಸವಿದ್ರೆ ಸಾಲದು, ನಮ್ಮ ಮುಂದಿನ ಪೀಳಿಗೆ ನೋಡ್ಬೇಕು. ಈಗ ನೋಡಿ, ನಮ್ಮ ಮುಂದಿನ ಪೀಳಿಗೆಯವರು ನೀರನ್ನಾಗ್ಲಿ ಕಾಡನ್ನಾಗ್ಲಿ ಬರೀ ಚಿತ್ರಗಳಲ್ಲಿ ಮಾತ್ರ ನೋಡಕ್ ಸಾಧ್ಯ ಆಗುತ್ತೆ, ಬರೀ ಛಾಯಾಚಿತ್ರಗಳಲ್ಲಿ ನೋಡಕ್ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಈಗಿನ ಪೀಳಿಗೆಯವರು ಕೆಲವರು ಸೋಮಾರಿಗಳು, ಪ್ರತಿಯೊಂದಕ್ಕೂ ಕಷ್ಟ ಪಡೋದಿಲ್ಲ, ಎಲ್ಲದಕ್ಕೂ ಸಹ ಸುಖದಲ್ಲೇ ಆಗ್ಬೇಕು. ಇಂತಹ ಆನ್ಲೈನ್ ಯುಗದಲ್ಲೂ ಸಹ ಪ್ರಕೃತಿಯ ಸವಿಯನ್ನು ಸಹಿಸತಕ್ಕಂತಹ ನಾವೇ ಮಹಾನ್ ಅದೃಷ್ಟವಂತರು. ಅದಕ್ಕಾಗಿಯೇ ದೇಶ ಸುತ್ತು, ಕೋಶ ಓದು, ಜಲಪಾತವನ್ನು ನೋಡು, ಕಣ್ಮನ್ನವನ್ನು ತಣಿಸಿಕೋ. ದಟ್ಸ್ ಆಲ್. ಇವೇನ್ ಸರ್ ಸ್ವಲ್ಪ ಹೇಳಿ ಅಷ್ಟು ಹೇಳ್ತೀರಾ? ಆತ್ಮೀಯ ವೀಕ್ಷಕರೇ, ಇಂದು ನಮ್ಮ ಗೆಳೆಯರೊಡನೆ ಕನಕಪುರದ ಬಳಿ ಇರತಕ್ಕಂತಹ ಚುಂಚಿ ಫಾಲ್ಸ್ ಅಥವಾ ಚುಂಚಿ ಜಲಾಶಯಕ್ಕೆ ಬಂದಿರುತ್ತೇವೆ. ಈ ಒಂದು ಜಲಾಶಯ ಕೇವಲ ನೋಡ್ತಕ್ಕಂತಹ ಒಂದು ಜಲಾಶಯವಾಗಿದ್ದು, ಯಾವುದೇ ಕಾರಣಕ್ಕೂ ಈ ಒಂದು ಜಲಾಶಯದ ಬಳಿ ಹೋಗೋದಕ್ಕೆ ಅಥವಾ ನೀರನ್ನು ಸ್ಪರ್ಶಿಸೋದಕ್ಕೆ ಇಲ್ಲಿ ಅನುಮತಿ ಕೊಡೋದಿಲ್ಲ. ಕೇವಲ ನಮ್ಮ ಒಂದು ಕಣ್ತುಂಬಿಕೊಳ್ಳಲು ಇರತಕ್ಕಂತಹ ಒಂದು ಜಲಾಶಯವಾಗಿದ್ದು, ಒಟ್ಟಾರೆಯಾಗಿ ಪ್ರಕೃತಿಯ ಮಡಿಲಿನಲ್ಲಿ ಇರತಕ್ಕಂತಹ ಅತ್ಯದ್ಭುತವಾಗಿರ್ತಕ್ಕಂಥ ಜಲಪಾತಗಳಲ್ಲಿ ಈ ಒಂದು ಜಲಪಾತವು ಸಹ ಒಂದು. ಈ ಒಂದು ಜಲಪಾತ ನಮ್ಮ ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರವಾಗಿದೆ. ಪ್ರತಿಯೊಬ್ಬರೂ ಬಂದು ಈ ಒಂದು ಜಲಪಾತವನ್ನು ನೋಡಿ ಸವಿಯಿರಿ ಹಾಗೂ ಪ್ರಕೃತಿಯ ಸೊಬಗನ್ನ ಆನಂದಿಸಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ತಂದಿರತಕ್ಕಂತಹ ಒಂದು ತಿಂಡಿಗಳ ಒಂದು ಪ್ಯಾಕೇಜ್ಗಳನ್ನಾಗಲಿ ಅಥವಾ ಪ್ಲಾಸ್ಟಿಕ್ ಚೀಲಗಳನ್ನಾಗಲಿ ಈ ಪರಿಸರದಲ್ಲಿ ಹಾಕಿ ಪ್ರಕೃತಿಗೆ ಹಾನಿಯನ್ನು ಉಂಟು ಮಾಡಬೇಡಿ. ಇದೊಂದು ನನ್ನ ಚಿಕ್ಕ ಮನವಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡ್ ಗುರು, ಇಂಥ ಒಂದು ಸೌಂದರ್ಯ ಪ್ರಕೃತಿಯನ್ನ ನಾವು ನೋಡಿದಿರಾ, ಆ ಕೆಲಸ ಕಾರ್ಯ ಮನೆ ಅನ್ಕೊಂಡು ತಲೆ ಕೆಡ್ಸ್ಕೊಂಡು ಓಡಾಡ್ಕೊಂಡು ಇದೀವಲ್ಲ, ಬನ್ನಿ ಗುರು, ಸ್ವಲ್ಪ ಕಂಫರ್ಟ್ ಝೋನ್ ಇಂದ ಬಂದು ಆರಾಮಾಗಿ ಓಡಾಡ್ ಗುರು. ಪ್ರಕೃತಿ ನಮಗೋಸ್ಕರ ಏನೇನೆಲ್ಲ ಮಾಡಿದೆ ಅದ್ ನಾಳೆ ಮಾಡಿದಿವಿ. ಈ ರೀತಿ ನೋಡ್ಕೊಂಡು ಸುತ್ತಾಡ್ಕೊಂಡು ಇರ್ಬೇಕು ಗುರು, ಅದೇ ಜೀವನ. ಸುಮ್ನೆ ದುಡಿ, ಮನೆಯಲ್ಲಿ ತಂದಾಕೋ, ತಿನ್ನು, ಕಾರ್ ತಗೊಂಡೆ, ಮನೆ ತಗೊಂಡೆ, ಅದೆಲ್ಲ ಜೀವನ. ಸುತ್ತಾಡು ನೋಡಿ, ಈ ರೀತಿ ಪ್ರಕೃತಿಯನ್ನ ಎಂಜಾಯ್ ಮಾಡು. ಸಿಗೋದು ಒಂದು ಲೈಫ್, ಮಾನವ ಲೈಫ್ ಸಿಗೋದು ಒಂದೇ ಒಂದು ಗುರು. ಸಿಕ್ಕಾಗ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು. ಅದ್ ಬಿಟ್ಬಿಟ್ಟು EMI ಈಗ್ಲಂತೆ ಕಾರ್ ತಗೊಂಡೆ, ಮನೆ ತಗೊಂಡೆ, ಈ ಶೋಕಿ ಮಾಡೋದು ಬಿಡುಗುರು. ಸುತ್ತುಗುರು, ದೇಶ ಸುತ್ತುಗುರು. ಎಷ್ಟೊಂದು ತಿಳ್ಕೊಂತೀಯ, ಎಷ್ಟೊಂದು ಪ್ರಕೃತಿ ಸೌಂದರ್ಯ ಏನೋ ನೋಡ್ತೀಯ. ಸ್ನೇಹಿತರೆ ನೋಡಿದ್ರಲ್ಲ ಚುಂಚಿ ಫಾಲ್ಸ್. ಸೊ ಬಿಡುವಾಗಿದ್ದವಾಗ ಆ ಬೆಂಗಳೂರಿನ ಜಂಜಾಟಗಳು, ಆ ಕೆಲಸ ಕಾರ್ಯದ ಒತ್ತಡಗಳನ್ನ ಬಿಟ್ಟು ಸಾಟರ್ಡೆ ಸಂಡೇ ಫ್ರೀ ಆಗಿದ್ದವಾಗ ಬನ್ನಿ, ಈ ಒಂದು ಪ್ರಕೃತಿಯ ಸೌಂದರ್ಯವನ್ನ ಸವಿರಿ. ನಿಮ್ಮ ಮಾನಸಿಕ ಗೊಂದಲಗಳು, ನಿಮ್ಮ ಮಾನಸಿಕ ತೊಳಲಾಟಗಳು, ನಿಮ್ಮ ಮಾನಸಿಕ ನೋವುಗಳನ್ನೆಲ್ಲ ತಲೆಯಿಂದ ಎತ್ತಿ ಈಚೆ ಬಿಸಾಕಿ ಪ್ರಕೃತಿಯನ್ನ ಸವಿರಿ, ಆರಾಧಿಸಿ, ಹಾಗೆ ಪ್ರಕೃತಿಯನ್ನ ಉಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.